ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ನಮ್ಮ ನಾಡಿನಲ್ಲಿ ಋತುಮಾನಗಳಿಗೆ ತಕ್ಕಂತೆ ಹಾಡುಗಳು, ಕಲೆಗಳು, ಆಚರಣೆಗಳು, ಆರಾಧನೆಗಳು, ಸಂಪ್ರದಾಯಗಳು ಹೇರಳವಾಗಿವೆ. ಮಳೆಗಾಲದ ಆರಂಭಕ್ಕೆ ಮುನ್ಸೂಚನೆ ಸುಯ್ಯೆಂದು ಬೀಸುವ ಆಷಾಢದ ಸುಳಿಗಾಳಿ. ಆಷಾಢದ ಮಳೆಗಾಲದಲ್ಲಿ ತುಳುನಾಡಿನಲ್ಲಷ್ಟೇ ವಿಶೇಷವಾಗಿ ಆಚರಿಸುವ ಕಲೆ ಆಟಿಕಳಂಜ. ಇಂತಹ ವಿಶಿಷ್ಟವಾದ ಕಲೆಯನ್ನು ನಮಗೆ ಪರಿಚಯಿಸಲು ನಮ್ಮನ್ನು ನಿಮ್ಮನ್ನು ಪುತ್ತೂರು ತಾಲೂಕಿಗೆ ಕರೆದೊಯ್ಯುತ್ತಾರೆ ಶ್ರೀ ಮುರಳೀಧರವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಷಾಢ ತಿಂಗಳ ಬಿರುಮಳೆಗೆ ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ಗುಡಿಸಲುಗಳಲ್ಲಿ ಜನರು ಬೆಚ್ಚಗೆ ಕುಳಿತಿರುವಾಗ ಅಂಗಳಕ್ಕೆ ಕಾಲಿರಿಸುತ್ತಾನೆ ಆಟಿ ಕಳೆಂಜ. ಆಟಿ ಅಂದರೆ ಆಷಾಢ, ಕಳೆಂಜ ಅಂದರೆ ಏನು ಅಂತ ನೀವೆಲ್ಲ ಯೋಚಿಸ್ತಾ ಇರ್ಬೋದಲ್ಲ. ಕಳೆಂಜ ಎಂಬುದು ಕೆಟ್ಟದನ್ನು ತೊಲಗಿಸುವ ದೈವ. ಮಳೆಗಾಲವೆಂದರೆ ರೋಗ ರುಜಿನ, ಸೋಂಕು ಇತ್ಯಾದಿ ಭಯಗಳಲ್ಲದೆ ಗಾಳಿ, ಮಳೆ, ಮಿಂಚು, ಪ್ರವಾಹಗಳ ಆತಂಕದ ಕಾಲ. ಈ ಕಾಲದಲ್ಲಿ ರೋಗ ರುಜಿನಗಳಿಗೆ ಬಲಿಯಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಆಟಿ ತಿಂಗಳು ಅಥವಾ ಆಷಾಢ ತಿಂಗಳು ಸತ್ತವರ ಕಾಲ ಎಂದು ಎನಿಸಿದೆ. ಮಳೆಗಾಲದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನಲ್ಲಿ ಕೃಷಿ ಕೂಲಿ ಮಾಡಿ ಬದುಕುವವರಿಗೆ ಬದುಕು ಕಷ್ಟವಾಗುತ್ತದೆ. ಈ ಸಮಯದಲ್ಲಿ ಕೆಲಸವಿಲ್ಲದ, ಸಂಪಾದನೆ ಇಲ್ಲದ ನಲಿಕೆ ಜನಾಂಗದವರಿಗೆ ಕಳೆಂಜ ಕುಣಿತವೇ ಆಹಾರ ಸಂಗ್ರಹದ ಮಾರ್ಗವಾಗುತ್ತದೆ. ಓ ಉಳ್ಳಾಯ, ಕಳೆಂಜ ಬತ್ತಂಡು ಎಂದು ತುಳುವಿನಲ್ಲಿ ಕೂಗಿ ಹೇಳಿದಾಗ ಮನೆಯವರು ಬಾಗಿಲು ತೆರೆದು ಹೊರಗೆ ಬಂದು ಕೂಡುತ್ತಾರೆ. ತೆಂಬರೆ ವಾದ್ಯದ ತಾಳಕ್ಕೆ ಸರಿಯಾಗಿ ಕಳೆಂಜ ವೇಷಧಾರಿ ಕುಣಿಯುತ್ತಾನೆ. ಹಾಡುತ್ತಾ ತೆಂಬರೆ ಬಾರಿಸುವ ಜೊತೆಗಾರ ಕಳೆಂಜ ವೇಷಧಾರಿಯ ಹತ್ತಿರದ ನೆಂಟರೇ ಆಗಿರುತ್ತಾರೆ. ಮುಖಕ್ಕೆ ಬಿಳಿ ಬಣ್ಣ ಬಳಿದು, ಕಣ್ಣಿನ ಸುತ್ತಲೂ ಕೆಂಪು ರೇಖೆ ಹಾಗೂ ನಾಮ ಎಳೆದು, ಅಡಿಕೆ ಹಾಳೆಯಿಂದ ತಯಾರಿಸಿದ ಉದ್ದನೆಯ ಟೊಪ್ಪಿಯನ್ನು ತಲೆಗೆ ಧರಿಸಿ ಅದಕ್ಕೆ ಕೆಂಪು ವಸ್ತ್ರ ಸುತ್ತಿ ಭೂತ ವೇಷಧಾರಿಗಳ ಕೆಂಪು ದೊಗಲೆ ಹಾಗೂ ಕಪ್ಪು ಇಚಾರ ಹಾಕಿ ತೆಂಗಿನ ಗರಿಯನ್ನು ಸೊಂಟಕ್ಕೆ ಕಟ್ಟಿ ತಣಲಿ ಎಲೆಯ ಕೊಡೆಯನ್ನು ಹಿಡಿದು ಮಳೆಯಲ್ಲೇ ಕುಣಿಯುವ ಕಳೆಂಜಿ ವೇಷಧಾರಿಗೆ ಈ ಮನೆಯಲ್ಲಿ ಕೊಡುವ ಪದಾರ್ಥಗಳ ಯೋಚನೆ. ಹಾಡು ಕುಣಿತ ಮುಗಿದ ಬಳಿಕ ಮನೆಯವರಲ್ಲಿ ಅಕ್ಕಿ, ಭತ್ತ, ಹಲಸಿನ ಬೀಜ, ಮೆಣಸು, ಉಪ್ಪು, ಅರಸಿನ ತುಂಡು, ಬಟ್ಟೆ ಬರೆ, ಎಲೆ ಅಡಿಕೆ ಇತ್ಯಾದಿ ಕೊಡಿರೆಂದು ಕೇಳುತ್ತಾರೆ. ತಮಗೆ ಕೊಡಲು ಸಾಧ್ಯವಿದ್ದ ವಸ್ತುಗಳನ್ನು ಒಂದು ಗೆರಸೆಯಲ್ಲಿ ಹಾಕಿ ಮನೆಯವರು ತಂದು ಕೊಡುತ್ತಾರೆ. ಹೆಚ್ಚಾಗಿ ಭತ್ತ, ಹಲಸಿನ ಬೀಜ, ಮೆಣಸು ಇತ್ಯಾದಿ ಆಹಾರ ಪದಾರ್ಥಗಳನ್ನೇ ಕೊಡುತ್ತಾರೆ. ಕೆಲವು ಸ್ಥಿತಿವಂತರ ಮನೆಗಳಲ್ಲಿ ಇವುಗಳೊಂದಿಗೆ ತೆಂಗಿನಕಾಯಿಯನ್ನೂ ನೀಡುವುದಿದೆ. ಹೀಗೆ ಸಿಕ್ಕಿದ್ದನ್ನು ತಮ್ಮ ಚೀಲಕ್ಕೆ ತುಂಬಿಸಿ ಇನ್ನು ಮುಂದಿನ ವರ್ಷ ಬರುತ್ತೇವೆ ಎಂದು ಹೇಳಿ ಮುಂದಿನ ಮನೆಗೆ ಹೋಗುತ್ತಾರೆ. ಸಾಮಾನ್ಯವಾಗಿ ಊರಿನ ಎಲ್ಲ ಮನೆಗಳನ್ನು ಮಳೆಯಲ್ಲೇ ಸಂದರ್ಶಿಸುವ ಈ ಆಟಿ ಕಳೆಂಜ ಎಂಬ ಆಚರಣೆಯು ದಕ್ಷಿಣ ಕನ್ನಡದ ತುಳು ಮಾತನಾಡುವ ನಲಿಕೆ ಜನಾಂಗದವರಲ್ಲಿ ಮಾತ್ರ ಕಂಡುಬರುತ್ತದೆ.
ಮೂವತ್ತ ಶಾಂತ ಇಲ್ಲ ಇವತ್ತ ಬರ್ತಾ ಇದ್ರ ಉಕ್ಕ ಬಯ್ಯ ಮುಂಚಿನ ಜೋಳಿ ಆಯ್ತಾ ನಿಂಗಾಲೇನು ಕೊಂಚ ಕಷ್ಟ ಆಗ್ತೀಯಲ್ಲ ಏನು ಇಟ್ಟಿಲ್ಲ ಮನೆ ಆಟಿ ಕಳಂಜದಲ್ಲಿ ಒಂದೇ ಬಗೆಯ ರಾಗ ತಾಳ ಕುಣಿತವಿರುತ್ತದೆ. ಬೇಗ ಬೇಗನೆ ಹೆಚ್ಚು ಮನೆಗಳಿಗೆ ಹೋದರೆ ಹೆಚ್ಚು ಆಹಾರ ಸಿಗಬಹುದೆಂಬ ಮನೋಭಾವದಿಂದಲೋ ಏನೋ ಈ ಕಲಾ ಪ್ರಕಾರದಲ್ಲಿ ವೈವಿಧ್ಯಮಯ ಗೀತ ಕುಣಿತಗಳು ಇಲ್ಲದಿರುವುದು. ಏನೇ ಇದ್ದರೂ ಕೃಷಿಯೇತರ ಉದ್ಯೋಗಗಳಿಂದಾಗಿ ಮಳೆಗಾಲದ ಬಡತನ ಅಷ್ಟಾಗಿ ಬಾಧಿಸದಿರುವ ಇಂದಿನ ದಿನಗಳಲ್ಲಿ ಅಪರೂಪದ ಆರಾಧನಾ ಸಂಪ್ರದಾಯವಾದ ಆಟಿಕಳಂಜ ಮರೆಯಾಗುತ್ತಲಿದೆ. ಊರಿನವರ ಸೋಂಕು ರೋಗಗಳನ್ನು ಹೊತ್ತೊಯ್ಯುವ ದೈವವಾಗಿ ಕಳಂಜನನ್ನು ತುಳುನಾಡಿನಲ್ಲಿ ಇಂದೂ ನಂಬುತ್ತಾರೆ. ಮಲೆನಾಡು ಎಂದೊಡನೆ ಮೈ ಪುಳಕಿತವಾಗುತ್ತದೆ. ಬೆಟ್ಟ ಗುಡ್ಡಗಳ ನಡುವೆ ಹಾಸಿದಂತಿರುವ ಹಸಿರು, ಜುಳಜುಳ ಹರಿವ ನೀರು, ದುಂಬಿಗಳ ಝೇಂಕಾರ, ಪ್ರಾಣಿ ಪಕ್ಷಿಗಳ ಕಲರವ, ಕಣಿವೆಗಳ ಮನಮೋಹಕ ನೋಟ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಳೆಗಾಲದಲ್ಲಿ ಎಡಬಿಡದೆ ಸುರಿಯುವ ಮಳೆ ನಮಗೆ ನೆನಪಾಗುತ್ತದೆ. ಇಂತಹ ಪ್ರಾಕೃತಿಕ ತಾಣದಲ್ಲಿ ಜನ್ಮ ತಳೆದು ಬಡತನದಲ್ಲಿ ಬೆಳೆದು ಗಿರಿಜನರ ಶಾಲೆಗಳಿಗೆ ಶಿಕ್ಷಕರಾಗಿದ್ದು ಜಾನಪದ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿರುವ ಮಹನೀಯರೊಬ್ಬರನ್ನು ಈಗ ನಿಮಗೆ ಪರಿಚಯಿಸಲಿದ್ದಾರೆ ಕವಿತಾ ಸಾಗರ್ ಅವರು. ನಮ್ಮ ನಾಡಿನ ಜನಪದ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವವರು ಕೆಲವು ಮಂದಿ ಮಾತ್ರ. ಅದರಲ್ಲೂ ಮಲೆನಾಡಿನ ಭಾಗದಲ್ಲಿ ವಿರಳ ಎಂದೇ ಹೇಳಬಹುದು. ಅಂಥವರಲ್ಲಿ ಶ್ರೀ ಹುಚ್ಚಪ್ಪ ಮಾಸ್ತರ್ ಅವರು ಒಬ್ಬರು. ಇವರು ಸುಮಾರು 40 ವರ್ಷಗಳಿಂದ ಜನಪದ ರಂಗಭೂಮಿಯಲ್ಲಿ ಸಣ್ಣಾಟದ ಹಾಡುಗಳನ್ನು ತಮ್ಮದೇ ಆದ ದಾಟಿಯಲ್ಲಿ ಹಾಡಿ ಸಣ್ಣಾಟದ ಹಾಡುಗಳ ಸರದಾರ ಎಂದೇ ಇಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಮಲೆನಾಡಿನಲ್ಲಿ ವಾಸಿಸುತ್ತಿರುವ ಗೊಂಡರು ಮತ್ತು ಹಸದರ ಬಗ್ಗೆ ಇವರಿಗೆ ವಿಶೇಷ ಕಾಳಜಿ. ಅವರ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ಅಪಾರವಾಗಿ ಶ್ರಮಿಸಿದ್ದಾರೆ. ಜಾನಪದ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ ಇವರಿಗೆ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಆಗಿದ್ದ ಇವರನ್ನು ನಿಮಗೆ ಪರಿಚಯಿಸಲು ನಮಗೆ ಹೆಮ್ಮೆ ಎನಿಸುತ್ತದೆ. ಸಾಗರ ತಾಲೂಕಿನ ತಾಳಗುಪ್ಪದ ಸಮೀಪದಲ್ಲಿರುವ ಹಿರೇಮನೆ ಗ್ರಾಮದ ಸುಂದರ ಪರಿಸರದಲ್ಲಿ ಅವರ ಅನುಭವಗಳನ್ನು ಈಗ ನಾವು ಹಂಚಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮಗೆ ಈ ಜನಪದ ರಂಗಭೂಮಿಯಲ್ಲಿ ಅದರಲ್ಲೂ ಸಣ್ಣಾಟ ದೊಡ್ಡಾಟಗಳ ಹಾಡುಗಳನ್ನು ಹಾಡುವ ಅಭಿರುಚಿ ಹೇಗೆ ಬೆಳೆಸ್ಕೊಂಡ್ರಿ? ನನಗೆ ಚಿಕ್ಕಂದಿನಿಂದ ಈ ಸಣ್ಣಾಟ ಮತ್ತು ದೊಡ್ಡಾಟದ ಹಾಡುಗಳನ್ನು ಹೇಳುವುದರಲ್ಲಿ ಅಭಿರುಚಿ ಬೆಳೆದು ಬಂತು. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನವರು ಒಬ್ಬರು ತಿಮ್ಮಪ್ಪ ಅಂತ ಇದ್ದರು. ಅವರಿಗೆ ಈ ದೊಡ್ಡಾಟ ಮತ್ತು ಸಣ್ಣಾಟಗಳನ್ನು ನೋಡುವುದರಲ್ಲಿ ಬಹಳ ಆಸಕ್ತಿ. ಒಳ್ಳೆಯ ಹಾಡುಗಾರರು ಆಗಿದ್ದರು ಅವರು. ಹಾಗಾಗಿ ಅವರು ನನ್ನನ್ನು ನಮ್ಮ ಊರಿನಲ್ಲಿ, ನಮ್ಮ ಊರಿನ ಸುತ್ತಮುತ್ತಲಿರುವ ಹಳ್ಳಿಗಳಲ್ಲಿ ಏನಾದರೂ ಈ ದೊಡ್ಡಾಟ ಸಣ್ಣಾಟಗಳಾಗಿದ್ದರೆ ಅಲ್ಲಿಗೆ ನನ್ನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಬೆಳತನಕ ನೋಡಿಕೊಂಡು ವಾಪಸ್ ಬರ್ತಾಯಿದ್ವಿ. ಸುಮಾರು ವರ್ಷಗಳ ಕಾಲ ಇದೇ ರೀತಿ ನಾನು ಅವರ ಜೊತೆಯಲ್ಲಿ ಅನೇಕ ದೊಡ್ಡಾಟ ಮತ್ತು ಸಣ್ಣಾಟಗಳನ್ನು ನೋಡ್ತಾ ಬಂದೆ. ಸ್ವಲ್ಪ ವಿದ್ಯಾವಂತನಾದ ಮೇಲೆ, ದೊಡ್ಡವನಾದ ಮೇಲೆ 10, 12, 15 ವರ್ಷದ ಆಗ ಪ್ರಾಯಕ್ಕೆ ಬಂದಾಗ ನಾನು ಕೂಡ ದೊಡ್ಡಾಟ ಮತ್ತು ಸಣ್ಣಾಟಗಳಲ್ಲಿ ಪಾತ್ರ ವಹಿಸ್ತಾ ಇದ್ದೆ, ಹಾಡ್ತಾ ಇದ್ದೆ. ನೀವು ಶಿವಮೊಗ್ಗ ಜಿಲ್ಲೆಯ ಹಸಲರು ಮತ್ತು ಗೊಂಡರ ಅಭ್ಯುದಯಕ್ಕಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಾ. ನಿಮಗೇಕೆ ಇವ್ರ ಬಗ್ಗೆ ಇಷ್ಟೊಂದು ಒಲವು? ನಾನು 1959ರಲ್ಲಿ ಈ ಹಿರೇಮನೆ ಗ್ರಾಮದಲ್ಲಿ ಸರ್ಕಾರ ಒಂದು ಈ ಮಕ್ಕಳಿಗೋಸ್ಕರವೇ ಒಂದು ಸರ್ಕಾರಿ ಗಿರಿಜನ ಆಶ್ರಮ ಶಾಲೆ ಅಂತ ಹೇಳಿ ಪ್ರಾರಂಭ ಮಾಡಿದರು ಸರ್ಕಾರದವರು. ಆ ಶಾಲೆಗೆ ನನ್ನನ್ನು ಶಿಕ್ಷಕನಾಗಿ ಹಾಕಿದರು. ಪ್ರಪ್ರಥಮವಾಗಿ ನಾನು ಅಲ್ಲಿಗೆ 59ರಲ್ಲಿ ಹಿರೇಮನೆಗೆ ಬಂದೆ. ಜನರ ಬದುಕು, ಅವರ ಜೀವನ ನೋಡಿ ನಾನು ಒಬ್ಬನಂತೆ ಅವ್ರ ಜೊತೆಯಲ್ಲೇ ನಾನು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅವ್ರ ಮನೆಯಲ್ಲೇ ಇರ್ತಾಯಿದ್ದೆ. ಅವರು ಬೇಯಿಸ್ಕೊಟ್ಟಿರುವಂಥ ಆಹಾರ ನಾನು ತಿಂತಾ ಇದ್ದೆ. ಹೀಗಾಗಿ ಅವರ ಜೊತೆಗೆ ಭಾಳ ಅತ್ಯಂತ ನಿಕಟವಾದಂಥ ಒಂದು ಸಂಬಂಧವನ್ನು ನಾನು ಬೆಳೆಸ್ಕೊಂಡೆ. ಹಾಗಾಗಿ ನನಗೆ ಆ ಜನರ ಬಗ್ಗೆ ವಿಶೇಷವಾದ ಆಸಕ್ತಿ ಬೆಳೆಯೋದಕ್ಕೆ ಅವಕಾಶ ಆಯಿತು. ಬರ್ತಾ ಬರ್ತಾ ಅನೇಕ ಈ ಸಾಗರ ತಾಲೂಕಿನಲ್ಲಿರುವಂಥ ಎಲ್ಲ ಹಸಲರ ಊರುಗಳಿಗೆ ಹೋಗ್ತಾ ಇದ್ದೆ. ಅಲ್ಲೇ ವಾರಗಟ್ಟಲೆ ಅವ್ರ ಮನೆಯಲ್ಲಿ ಇದ್ದು ಅವ್ರ ಮಕ್ಕಳಿಗೆಲ್ಲ ನಮ್ಮ ಶಾಲೆಗೆ ತೊಗೊಂಡು ಬಂದು ಸೇರಿಸ್ಕೊಂಡು ಶಿಕ್ಷಣವನ್ನು ನಾನು ಕೊಡ್ತಾ
ಕೊಡ್ತಾ ಇದ್ದೆ ನಮ್ಮ ಶಾಲೆಯಲ್ಲಿ. ಹೀಗಾಗಿ ಅವ್ರ ಮಧ್ಯೆ ನಾನು ಅನೇಕ ವರ್ಷಗಳ ಕಾಲ ಕಳೆದಿದ್ದರಿಂದ ಅವ್ರ ಬಗ್ಗೆ ವಿಶೇಷವಾದ ಆಸಕ್ತಿ ಬೆಳೆಯೋದಕ್ಕೆ ನನಗೆ ಒಂದು ಅವಕಾಶ ಆಯಿತು. ನೀವು ಜನಪದ ರಂಗಭೂಮಿಯಲ್ಲದೆ ಮಲೆನಾಡಿನ ಕೆಲವು ಭಾಗಗಳಲ್ಲಿ 16 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಕ್ಷೇತ್ರ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಈ ಜಾನಪದ ಕ್ಷೇತ್ರ ಕಾರ್ಯದಲ್ಲಿ ಯಾವ್ಯಾವ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದೀರಾ? ನಾನು ಜನಪದ ರಂಗಭೂಮಿಯಲ್ಲಿ ಜನಪದ ನಾಟಗಳನ್ನು ಅನೇಕ ನಾಟಗಳನ್ನು ನಾನು ನನ್ನದೇ ಆದಂಥ ಹೊಸ ತಂಡವನ್ನು ಮಾಡಿಕೊಂಡು ಪ್ರದರ್ಶನ ನೀಡ್ತಾ ಬಂದಿದ್ದೀನಿ. ಅದರಲ್ಲಿ ಸಂಗ್ಯಾ ಬಾಳೆ ಅಂತ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿಯಾದಂಥ ನಾಟಕ ಅದು ಅನೇಕ ಸಾವಿರ ಪ್ರದರ್ಶನಗಳನ್ನು ಕರ್ನಾಟಕದಲ್ಲಿ ಕಂಡಿದೆ. ಆದರೆ ನಾನು ಕೂಡ 1971ರಲ್ಲಿ ಈ ಹೆಗ್ಗೋಡಿನ ನೀನಾಸಮ್ಮನವರು ಅದನ್ನು ಪ್ರದರ್ಶನಕ್ಕೆ ತಗೊಂಡ್ರು. ನನ್ನನ್ನು ಮುಖ್ಯ ಗಾಯಕನನ್ನಾಗಿ ಅವರು ನೇಮಿಸಿಕೊಂಡರು. ಅದರಲ್ಲಿ ನಾವು ಸಂಭಾಷಣೆಯನ್ನು ಬಿಟ್ಟು ಹಾಡು ಮತ್ತು ನೃತ್ಯವನ್ನು ಇಟ್ಟುಕೊಂಡು ನಮ್ಮ ಕೆ ವಿ ಸುಬ್ಬಣ್ಣವರು ಅದನ್ನು ನಿರ್ದೇಶನ ಮಾಡಿದರು. ಇಡೀ ಕರ್ನಾಟಕದ ತುಂಬ ಅನೇಕ ಭಾಗಗಳಲ್ಲಿ ಸುಮಾರು 100 ಪ್ರದರ್ಶನಗಳನ್ನು ನೀಡಿದ್ದೇವೆ. ಹಾಗೂ ದೆಹಲಿಗೂ ಕೂಡ ಕರ್ನಾಟಕದ ಹೊರಗೆ ಹೋಗಿ ದೆಹಲಿಯಲ್ಲೂ ಕೂಡ ಅನೇಕ ಪ್ರದರ್ಶನಗಳನ್ನು ನೀಡಿದ್ದೇವೆ. ಜೊತೆಗೆ ಈ ಜನಪದ ಸಂಪ್ರದಾಯ, ಜನಪದ ಕುಣಿತಗಳು, ಜನಪದ ಆಚರಣೆ, ಜನಪದ ಹಬ್ಬ ಹರಿದಿನಗಳು ಇವೆಲ್ಲವುಗಳನ್ನು ಕೂಡ ನಾವು ಜಾನಪದ ಅಕಾಡೆಮಿ ಸದಸ್ಯನಾಗಿದ್ದಾಗ ಮತ್ತು ಕರ್ನಾಟಕ ಜಾನಪದ ಪರಿಷತ್ತಿನ ಒಬ್ಬ ಸದಸ್ಯನಾಗಿ ಅಕಾಡೆಮಿಯ ಸಹಾಯದಿಂದ ಮತ್ತು ಪರಿಷತ್ತಿನ ಸಹಾಯದಿಂದ ಇಡೀ ಮಲೆನಾಡಿನ ಎಲ್ಲ ಜನಾಂಗಗಳಲ್ಲಿರುವಂಥ ಅನೇಕ ಜನಪದ ಸಂಪ್ರದಾಯಗಳು, ಹಬ್ಬ ಹರಿದಿನಗಳು, ಕಲೆಗಳನ್ನು ವಿಡಿಯೋ ಚಿತ್ರೀಕರಣ ಮಾಡುವುದರ ಮೂಲಕ ಅವುಗಳನ್ನೆಲ್ಲ ಸಂಗ್ರಹ ಮಾಡಲಿಕ್ಕೆ ನಾನು ಹೆಚ್ಚು ಸಹಾಯ ಮಾಡಿದ್ದೇನೆ. ನೀವು ಸಣ್ಣಾಟದ ಹಾಡು, ಬೀಸೋ ಪದಗಳು, ಲಾವಣಿ, ಕೋಲಾಟ ಪದಗಳನ್ನು ಹಾಡಿ ಇಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದೀರಾ. ನಮ್ಮ ಸಿರಿಗಂಧ ವೀಕ್ಷಕರಿಗಾಗಿ ದಯವಿಟ್ಟು ನೀವು ಒಂದೆರಡು ಹಾಡುಗಳನ್ನು ಹಾಡ್ತೀರಾ ಅಂತ ನಾನು ಕೇಳ್ಕೊಳ್ತೀನಿ ಸರ್. ನಾನು ಒಂದು ಕಾಲದಲ್ಲಿ ತುಂಬ ಹಾಡ್ತಾ ಇದ್ದೆ. ಮುಖ್ಯವಾಗಿ ನಾನು ಕೋಲಾಟದ ಹಾಡುಗಳಿಂದ ಹಾಡುವಿಕೆಯನ್ನು ಪ್ರಾರಂಭ ಮಾಡಿದೆ. ನಂತರ ಬೇರೆ ಬೇರೆ ಸಣ್ಣಾಟದ ಹಾಡುಗಳು, ದೊಡ್ಡಾಟದ ಹಾಡುಗಳು, ಲಾವಣಿಗಳು, ಬೀಸುವ ಪದಗಳು ಇವುಗಳನ್ನೆಲ್ಲ ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಅನಾರೋಗ್ಯ ದಶೆಯಿಂದ ಹಾಡುವುದನ್ನು ಕಡಿಮೆ ಮಾಡಿದ್ದೇನೆ. ಆದರೆ ನೀವು ಭಾಳ ಸಂತೋಷದಿಂದ ಕೇಳ್ತಾ ಇರೋದರಿಂದ ನಾನು ಕೆಲವು ಹಾಡುಗಳನ್ನು ಈಗ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲೆವನೋ ಗುರು ಎಲ್ಲೆವನೋ ಸ್ವಾಮಿ ಎಲ್ಲೆವನೋ ಶಿವನೆಲ್ಲೆವನೋ ಅಲ್ಲೆವನಿಲ್ಲೆವನೆಲ್ಲೆವನೋ ಅವನು ಮಲ್ಲಿಗೆ ವನದಲ್ಲಿ ತಳಗೆವನೋ ಎಲ್ಲೆವನೋ ಗುರು ಎಲ್ಲೆವನೋ ಸ್ವಾಮಿ ಎಲ್ಲೆವನೋ ಶಿವನೆಲ್ಲೆವನೋ ಅರೆ ಮೇಲೆ ಅಂದನಿ ಎಲ್ಲೆವನೋ ಅವನು ಗಿರಿ ಮೇಲೆ ಭೈರವ ಎಲ್ಲೆವನೋ ಅರೆ ಮೇಲೆ ಅಂದನಿ ಎಲ್ಲೆವನೋ ಅವನು ಗಿರಿ ಮೇಲೆ ಭೈರವ ಎಲ್ಲೆವನೋ ಎಲ್ಲೆವನೋ ಗುರು ಎಲ್ಲೆವನೋ ಸ್ವಾಮಿ ಎಲ್ಲೆವನೋ ಶಿವನೆಲ್ಲೆವನೋ ಮೂರು ಕಣ್ಣಿನವನೆಲ್ಲೆವನ ಅವನ ಮುಕ್ಕಣ್ಣ ಮೂರುತಿ ಎಲ್ಲೆವನೋ ಮೂರು ಕಣ್ಣಿನವನೆಲ್ಲೆವನೋ ಅವನು ಮುಕ್ಕಣ್ಣ ಮೂರುತಿ ಎಲ್ಲೆವನೋ ಎಲ್ಲೆವನ ಗುರು ಎಲ್ಲೆವನೋ ಸ್ವಾಮಿ ಎಲ್ಲೆವನೋ ಶಿವನೆಲ್ಲೆವನೋ ಕಲ್ಲಗೀಟರ ಮನಿಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲೇ ದಾರಿ ಸಾಗಲಿಲ್ಲ ದಾರಿ ಸಾಗಲಿಲ್ಲ ದಾರ್ಯ ಗೊಬ್ಬರಿಲ್ಲ ದೂರಾನ ಸುದ್ದಿ ನಮಗಿಲ್ಲ ದಾರಿ ಸಾಗಲಿಲ್ಲ ದೂರಾನೇ ಸುದ್ದಿ ನಮಗಿಲ್ಲ ನಮ್ಮವ್ವ ಹೆಂಗೈದಾಳೇನೋ ಶಿವಬಲ್ಲ ದಾರಿ ಸಾಗಲಿಲ್ಲ ಶ್ರೀ ಗೋಪಿಕ ಸ್ತ್ರೀಯರು ಅಷ್ಟನಯಕೆಣೆರು ಬಾಲಗರುಡರು ಹುಡುಕುತ್ತಾರ ಕೃಷ್ಣನ ಸಾವಿತ್ರಿ ಸತ್ಯಭಾಮೆ ಕೂಡಿ ಹುಡುಕುತ್ತಾರ ಗೋಕುಲಾಷ್ಟಮಿ ದಿನ ಸಾವಿತ್ರಿ ಸತ್ಯಭಾಮೆ ಕೂಡಿ ಹುಡುಕುತ್ತಾರ ಗೋಕುಲಾಷ್ಟಮಿ ದಿನ ಆದಿನಾರಾಯಣ ನರಹರಿ ಅನಿಸಿದ ಬ್ರಹ್ಮಚಾರಿ ಮುಕುಂದ ಮುರಹರಿ ಗೋವಿಂದ ಗಿರಿಧರಿ ವಾಮನ ಲಂಬೋದರಿ ವಸುದೇವ ದೇವಕಿ ನಂದನ
ಯಶೋದ ಕೇಳತಳ ಕಂಡಿರೇನ ಗೋಪಾಲ ಬಾಲ ಪಾಲನ. ಯಶೋದ ಕೇಳತಳ ಕಂಡಿರೇನ ಗೋಪಾಲ ಬಾಲ ಪಾಲನ. ಮಾಯ ರೂಪದವ ತ್ರಿಲೋಕ ಸಂಚಾರಿ ಪೀತಾಂಬ್ರ ಇಲ್ಲದಾರಿ ಸಿಗವಲ್ಲ ಶ್ರೀಹರಿ ಎಲ್ಲಿ ಕುಂಥ ಮರ ಏರಿ ಮಾಡ್ತಾನ ಮಸ್ಕರಿ ನೀಲವರ್ಣ ನಿರ್ಗುಣ. ಗೋಗ್ರಾಣದೊಳಗ ಇರುವಂಥ ಗೋವಿಂದ ಅನಿಸಿದ ಗೋವರ್ಧನ. ಗೋಗ್ರಾಣದೊಳಗ ಇರುವಂಥ ಗೋವಿಂದ ಅನಿಸಿದ ಗೋವರ್ಧನ. ಒಂದ ಹೆಣ್ಣ ಕಂಡಿನೋ ಬಾಳಣ್ಣ ಕಣ್ಣಾರೆ ನೋಡಿನೋ. ಹೂವಿನ ಕುಬಸ ಮಗ್ಗಿನ ಕುಬಸ ಇತ್ತಪ್ಪ ಬಾಳ್ಯ ಎದಿ ಮ್ಯಾಲ. ಹೂವಿನ ಕುಬಸ ಮಗ್ಗಿನ ಕುಬಸ ಇತ್ತಪ್ಪ ಬಾಳ್ಯ ಎದಿ ಮ್ಯಾಲ. ನಾಗರ ಹಾವಿನಾಂಗ ನಡಸಣ್ಣ ಹುಡುಗಿ ನಡಸಣ್ಣ. ನಾಗರ ಹಾವಿನಾಂಗ ನಡಸಣ್ಣ ಹುಡುಗಿ ನಡಸಣ್ಣ. ನಡಿನ್ಯಾಗ ಇಟ್ಟಳು ಬಾಳ್ಯ ಗುಡ್ಡಿಯಣ. ನಡಿನ್ಯಾಗ ಇಟ್ಟಳು ಬಾಳ್ಯ ಗುಡ್ಡಿಯಣ. ಕಿನ್ನೂಡಿ ಕಿರ್ಗೆಜ್ಜೆ ಕಿರ್ಗೆ ನಾಗರಿಸುತ್ತು. ಕಿನ್ನೂಡಿ ಮೇಲೆ ಕಿರು ಗೆಜ್ಜೆ ತಂದಲಿತಾನ. ಕಿನ್ನೂಡಿ ಮೇಲೆ ಕಿರು ಗೆಜ್ಜೆ ತಂದಲಿತಾನ. ಕುಂತಿ ಕೋಟ್ನ ಕುಟ್ಟಿ ಭೀಮ ಭಿಕ್ಷ ಬೇಡಿ ಎಂತೂರಿಗೆಂಥವನ ವಾಸ ತಂದಲಿತಾನ. ಎಂತೂರಿಗೆಂಥವನ ವಾಸ ತಂದಲಿತಾನ. ಎಂತೂರಿಗೆಂಥ ವನವಾಸ ಬರುವಾಗ ಕುಂತ್ಯಮ್ಮ ನೀ ಮಗವನ ವಾಸ ತಂದಲಿತಾನ. ಕುಂತ್ಯಮ್ಮ ನೀ ಮಗವನ ವಾಸ ತಂದಲಿತಾನ. ಶ್ರೀ ಗಣರಾಜ ರಕ್ಷಿಸೋ ಯಮಯ ಮಹಾರಾಜ. ಶ್ರೀ ಗಣರಾಜ ರಕ್ಷಿಸೋ ಯಮಯ ಮಹಾರಾಜ. ವಿದ್ಯೆಗೆ ಅಧಿಪತಿ ಗಣಪತಿ ದೇವರ. ಆತನ ಸ್ಮರಣೆಯ ಮಾಡುವೆವು ನಾವೆಲ್ಲ ನಮಸ್ಕಾರ. ಆತನ ಸ್ಮರಣೆಯ ಮಾಡುವೆವು ನಾವೆಲ್ಲ ನಮಸ್ಕಾರ. ಸಾಮಾನ್ಯವಾಗಿ ಭಜನೆ ಅಂತಂದರೆ ಎಲ್ಲರೂ ಗುಂಪಾಗಿ ಕುಳಿತು ಕೈಯಲ್ಲಿ ತಾಳ ತಂಬೂರಿ ಹಿಡಿದು ದೇವರನ್ನು ಕುರಿತು ಭಕ್ತಿಯಿಂದ ಹಾಡೋದು. ಹೀಗೆ ಕೂತು ಹಾಡೋ ಬದಲು ಲಯಬದ್ಧವಾಗಿ ಹೆಜ್ಜೆ ಹಾಕ್ತಾ ಭಜನೆ ಮಾಡಿದ್ರೆ ಹೇಗಿರುತ್ತೆ? ರಂಗಶಿಲೆಯಲ್ಲಿ ನಲಿದಾಡುವ. ರಂಗಶಿಲೆಯಲ್ಲಿ ನಲಿದಾಡುವ. ರಂಗಶಿಲೆಯಲ್ಲಿ ಕುಣಿದಾಡುವ. ರಂಗಶಿಲೆಯಲ್ಲಿ ಕುಣಿದಾಡುವ. ಕುಣಿದಾಡುವ ನಲಿ ನಲಿದಾಡುವ. 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 ನಲಿ ನಲಿದಾಡುವ ಭಜನೆಯ ಮಾಡುವ. ನಲಿ ನಲಿದಾಡುವ ಭಜನೆಯ ಮಾಡುವ. ನಲಿ ನಲಿದಾಡುವ ಭಜನೆಯ ಮಾಡುವ. ನಲಿ ನಲಿದಾಡುವ ಭಜನೆಯ ಮಾಡುವ. ಭಜನೆಯ ಮಾಡುವನ ಭಕ್ತಿಯಲ್ಲಿ ಬೇಡುವ. ಭಜನೆಯ ಮಾಡುವನ ಭಕ್ತಿಯಲ್ಲಿ ಬೇಡುವ. ಭಜನೆಯ ಮಾಡುವನ ಭಕ್ತಿಯಲ್ಲಿ ಬೇಡುವ. ಭಜನೆಯ ಮಾಡುವನ ಭಕ್ತಿಯಲ್ಲಿ ಬೇಡುವ. ಭಕ್ತಿಯಲ್ಲಿ ಬೇಡುವನ ಮುಕ್ತಿಯನ್ನೇ ಪಡೆಯುವ. ಭಕ್ತಿಯಲ್ಲಿ ಬೇಡುವನ ಮುಕ್ತಿಯನ್ನೇ ಪಡೆಯುವ. ಎಂತ ರುಚಿ ನೋಡು ನೋಡು ಹರಿನಾಮ ಸ್ಮರಣೆ ಮಾಡು. ಎಂತ ರುಚಿ ನೋಡು ನೋಡು ಹರಿನಾಮ ಸ್ಮರಣೆ ಮಾಡು. ಹರಿನಾಮ ಸ್ಮರಣೆ ಮಾಡು ಗುರುಪಾದ ತೋರು ತೋರು. ಹರಿನಾಮ ಸ್ಮರಣೆ ಮಾಡು ಗುರುಪಾದ ತೋರು ತೋರು. ಮಾಮಾಯೆ ಪಾಂಡುರಂಗ ರಂಗನ ಮುಂಗಾಡೆಯೋಳು. ಮಾಮಾಯೆ ಪಾಂಡುರಂಗ ರಂಗನ ಮುಂಗಾಡೆಯೋಳು. ಮಾಮಾಯೆ ಪಾಂಡುರಂಗ ರಂಗನ ಮುಂಗಾಡೆಯೋಳು. ಮಾಮಾಯೆ ಪಾಂಡುರಂಗ ರಂಗನ ಮುಂಗಾಡೆಯೋಳು. ರಂಗಶಿಲೆಯಲ್ಲಿ ನಲಿದಾಡುವ. ರಂಗಶಿಲೆಯಲ್ಲಿ ನಲಿದಾಡುವ. ರಂಗಶಿಲೆಯಲ್ಲಿ ಕುಣಿದಾಡುವ. ರಂಗಶಿಲೆಯಲ್ಲಿ ಕುಣಿದಾಡುವ. ಕುಣಿದಾಡುವ ನಲಿ ನಲಿದಾಡುವ. ಕುಣಿದಾಡುವ ನಲಿ ನಲಿದಾಡುವ. ನಲಿ ನಲಿದಾಡುವ
ನಲಿದಾಡುವ ವಾರಿ ಕುಣಿದಾಡುವ ನಲಿದಾಡುವ ವಾರಿ ಕುಣಿದಾಡುವ ವಾರಿ ಕುಣಿದಾಡುವ ವಾರಿ ನಲಿದಾಡುವ ವಾರಿ ಕುಣಿದಾಡುವ ವಾರಿ ನಲಿದಾಡುವ ತಂದನಾನ ತಾನ ತಂದನಾನ ಆನೆ ಮ್ಯಾಲೆ ಬರುವೋನು ಜಾಣನೆಂದು ತಿಳಿದಿದ್ದೆ, ಜಾಣನಲ್ಲ ಕಾಣೆ ಜೋಲು ದುಟಿ, ಜಾಣನಲ್ಲ ಕಾಣೆ ಜೋಲ್ ದುಟಿ, ಮಧುವಣ್ಣ ಜಾಣೆಗೆ ಎಲ್ಲಿ ಒದಗಿದ್ದ, ಸೋ ಎನ್ನೀರೇ ಸೋಬಾನೆ ಬನ್ನೀರೇ. ವತ್ಸಲ ಅವರೇ, ನೀವು ಸೊಗಸಾಗಿ ಹಾಡ್ತೀರಿ, ಆದರೆ ನೀವು ಹಾಡಿದ್ದು ಸಾಕು. ಕಲ್ಗಟಗಿ ತಾಲೂಕಿನ ಬೀರ್ವಳ್ಳಿ ಗ್ರಾಮದಲ್ಲಿ ಮದುವೆ ಮನೆ ಜಗಲಿ ಮೇಲೆ ಸೋಬಾನೆ ಪದ ಹಾಡೋರು ಗಂಡು ಹೆಣ್ಣನ್ನು ಮುಂದಿಟ್ಕೊಂಡು ಕಾಯ್ತಾ ಕೂತಿದ್ದಾರೆ. ಈಗ ಅವ್ರು ಹಾಡೋ ಸೋಬಾನೆ ಪದವನ್ನು ಕೇಳೋಣವಾ? ವಸ್ತಾನೋಡ ತಂಗಿ ವಸ್ತಾನೋಡು ಇದೆ ಅಂತದು ಕಸ್ತೂರಿ ವಾಸಣ ಸೌಜ ನೋಡು, ಕಸ್ತೂರಿ ವಾಸಣ ಸೌಜ ನೋಡು, ಮಸ್ತಿಗೆ ಬಂದರ ರಸ್ತೆದ ಮಾರ್ಗ ತೋರಿಸ್ತದ ಎನಗ ಇದು. ವಸ್ತಾನೋಡ ತಂಗಿ ವಸ್ತಾನೋಡ ತಂಗಿ ಅಂದ್ರ ಚಂದ್ರ ಎಂತ ಬ್ರಹ್ಮ ಇಂದರನಾಥ ಮಾಪುರಿ ಚಂಡ, ಇಂದರನಾಥ ಮಾಪುರಿ ಚಂಡ, ಅಂದರದೊಳಗ ಮುಂದಿನ ಚಂಡ ಸುಂದರ ಮೂರ್ತಿ ನಿನ ಗಂಡ ಚಂದ. ವಸ್ತಾನೋಡ ತಂಗಿ ವಸ್ತಾನೋಡ ತಂಗಿ ಸಗತಿ ಸಾಧು ಯತಿಗಳ ಸೇವಾ ಭಗತಿ ಇರಬೇಕ ಮನಸ್ಸಿನ ಭಾವ, ಭಗತಿ ಇರಬೇಕ ಮನಸ್ಸಿನ ಭಾವ. ನತ್ತು ಬುಗುಡಿ ಅತ್ತಿ ಮಾವ ಅತಿ ಸಮರದಿಂದ ಇದ್ದರೆ ಎನ್ನ ಜೀವ. ವಸ್ತಾನೋಡ ತಂಗಿ ವಸ್ತಾನೋಡ ತಂಗಿ ರಾಜ ಸಿರಿಯಳ ಶಿಸ್ತ ನೀನು ಮಾಡ ನೀನ ಗಂಡನ ಸೇವಾ, ಮಾಡ ನೀನ ಗಂಡನ ಸೇವಾ. ಗೋಜೆ ಬೇಡ ಮಜನ್ನ ಭಾವ ಸರ್ಜನ ಭಾವ ಇಡಬೇಕು ವಸ್ತಾನೋಡ ತಂಗಿ ವಸ್ತಾನೋಡ ತಂಗಿ ಗಂಡ ನೋಡಿ ಅಂತ ಚಲವ ಪುಂಡರ ಗರ್ವ ಮುರಿದು ಬರುವ, ಪುಂಡರ ಗರ್ವ ಮುರಿದು ಬರುವ. ಹೆಂಡರ ಮಕ್ಕಳ ನೋಡಿ ನಗುವ ಪಂಡಿತರೊಳಗ ಶೈಲಾಗಿರುವ. ವಸ್ತಾನೋಡ ತಂಗಿ ವಸ್ತಾನೋಡ ತಂಗಿ ತಂದನಾನ ತಾನ ತಂದನಾನ. ಪ್ರಿಯ ವೀಕ್ಷಕರೇ, ಸಿರಿಗಂಧದ ಮುಂದೆ ಬರುವ ಸಂಚಿಕೆಗಳನ್ನು ಇನ್ನೂ ಉತ್ತಮವಾಗಿ ಹೊರತರುವ ಬಯಕೆ ನಮ್ಮದು. ಇದಕ್ಕಾಗಿ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಅತ್ಯಮೂಲ್ಯವಾದವು. ದಯವಿಟ್ಟು ಪತ್ರಿಸಿ. ನಮ್ಮ ವಿಳಾಸ: ಕರ್ನಾಟಕ ಜಾನಪದ ಪರಿಷತ್ತು, ಸಿರಿಗಂಧ ವಿಭಾಗ, ನಂಬರ್ 7, ದೇವಸ್ಥಾನದ ರಸ್ತೆ, ಕುಮಾರ ಪಾರ್ಕ್ ಪಶ್ಚಿಮ, ಬೆಂಗಳೂರು 560020. ಮತ್ತೆ ಸಿರಿಗಂಧದಲ್ಲಿ ಮುಂದಿನ ವಾರ ನಾವು ನೀವು. ಅಲ್ಲಿಯವರೆಗೆ ನಮಸ್ಕಾರ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.